ಗುತ್ತಿಗೆದಾರ ಸಚಿನ್ ಪಾಂಚಾಳ ಸೂಸೈಡ್ ಪ್ರಕರಣದ ತನಿಖೆಯನ್ನ ಸಿಐಡಿ ಚುರುಕುಗೊಳಿಸಿದೆ. ಸಚಿನ್ ಕುಟುಂಬಸ್ಥರ ವಿಚಾರಣೆ ನಡೆಸಿದ ತಂಡ ಹೇಳಿಕೆಗಳಿಂದ ದಾಖಲು ಮಾಡಿಕೊಂಡಿದ್ದಾರೆ. ಆ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ಸಚಿನ್ ಕೇಸ್ ತನಿಖೆ ಚುರುಕುಗೊಳಿಸಿದ ಸಿಐಡಿ, ಕುಟುಂಬಸ್ಥರಿಂದ ಮಾಹಿತಿ ಪಡೆದ ಅಧಿಕಾರಿಗಳು. ಸಚಿನ್ ಪಾಂಚಾಳ ಆತ್ಮಹತ್ಯೆ ಕೇಸ್ಗೆ ನ್ಯಾಯ ಸಿಗಬೇಕೆಂದು ರಾಜ್ಯಾದ್ಯಂತ ಹೋರಾಟ ನಡೆಯುತ್ತಿದೆ. ಇದರ ನಡುವೆ ಸಿಐಡಿ ಅಧಿಕಾರಿಗಳು ತನಿಖೆ ಚುರುಕುಗೊಳಿಸಿದ್ದಾರೆ. ಸಚಿನ್ ಕುಟುಂಬಸ್ಥರ ವಿಚಾರಣೆ ನಡೆಸಿದ ಅಧಿಕಾರಿಗಳು ಹಲವು ಮಾಹಿತಿಗಳನ್ನ ಕಲೆ ಹಾಕಿದ್ದಾರೆ. ನಿನ್ನೆ ಡಿವೈಎಸ್ಪಿ ಸುಲೇಮಾನ್ ನೇತೃತ್ವದ ತಂಡ ಸಚಿನ್ ಕುಟುಂಬಸ್ಥರನ್ನ ವಿಚಾರಣೆ ನಡೆಸಿದೆ. ಸತತ 5 ಗಂಟೆಗಳ ಕಾಲ ವಿಚಾರಣೆ ಮುಗಿಸಿದೆ. ಸಚಿನ್ ಕುಟುಂಬದಿಂದ ಹೇಳಿಕೆ ದಾಖಲಿಸಿಕೊಂಡಿರೋ ಸಿಐಡಿ ಸ್ಟೇಟ್ಮೆಂಟ್ ಸರಿಯಾಗಿ ಇದೆಯಾ ಎನ್ನುವುದನ್ನು ನೋಡಿ ಸಹಿ ಮಾಡಿಸಿಕೊಂಡಿದ್ದಾರೆ. ಅಧಿಕಾರಿಗಳಿಗೆ ಎಲ್ಲ ಮಾಹಿತಿ ನೀಡಿದ್ದೇವೆ. 2ನೇ ದಿನದ ಸಿಐಡಿ ತನಿಖೆ ವೇಳೆ ಎಲ್ಲ ಮಾಹಿತಿಯನ್ನ ನೀಡಿದ್ದೇವೆ. ನಿನ್ನೆ ಕೊಟ್ಟಿರುವ ಸ್ಟೇಟ್ಮೆಂಟ್ ಅನ್ನೇ ಓದಿಸಿ ಕರೆಕ್ಷನ್ ಮಾಡಿದ್ದಾರೆ. ಸಚಿನ್ ನಾಪತ್ತೆ, ರಾಜು ಕಪ್ಪನವರು ಮನೆಗೆ ಭೇಟಿ ನೀಡಿ ಬೆದರಿಕೆ ಹಾಕಿರುವ ಬಗ್ಗೆ ಹಾಗೂ ಫೋನ್ ಕಾಲ್ ಸೇರಿ ಘಟನೆ ಆದಾಗಿನಿಂದ ಮಾಹಿತಿ ನೀಡಿದ್ದೇವೆ ಅಂತ ಸಚಿನ್ ಸಹೋದರಿ ಸುರೇಖಾ ಹೇಳಿದ್ದಾರೆ. ವಿಚಾರಣೆ ಏನು ಮಾಡಲಿಲ್ಲ ಸರ್, ನೀನು ಕೊಟ್ಟಿದ್ದ ಸ್ಟೇಟ್ಮೆಂಟೇ ರಿಪೀಟ್ ಆಗಿ ನಮಗೆ ಓದಿಸಿ ಕರೆಕ್ಷನ್ ಮಾಡಿಸ್ಕೊಂಡ್ರು ಸರ್. ಕರೆಕ್ಷನ್ ಮಾಡ್ಕೊಂಡು ಇನ್ನೊಮ್ಮೆ ಪ್ರಿಂಟ್ ತಗೊಂಡು ಸಿಗ್ನೇಚರ್ ಮಾಡಿಸ್ಕೊಂಡ್ರು. ಸ್ಟೇಟ್ಮೆಂಟ್ ಕರೆಕ್ಟ್ ಅದ ಇಲ್ಲ ಅಂತ. ಅದೇ ರೀ ನಮ್ಮ ತಮ್ಮ ಹೋಗಿದ್ದು ಹಿಡಿದು ಏನೇನಾಗ್ಯದ, ರಾಜು ಕಪ್ನೂರ್ ಬಂದಿದ್ದು ನಮ್ಮ ಮನೆಗೆ ಬೆದರಿಸಿದ್ದು, ಹೋಗಿದ್ದು ಮತ್ತೆ ಬಂದಿದ್ದು, ಫೋನ್ ಕಾಲ್ ಬಂದಿದ್ದು, ಮತ್ತು ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದು ಇನ್ಸಿಡೆಂಟ್ಸ್ ಎಲ್ಲ, ಮತ್ತು ರೈಲ್ವೆ ಟ್ರ್ಯಾಕಿಗೆ ಯಾವಾಗ ಹೋಗಿವಿ ಇವೆಲ್ಲ ಇನ್ಸಿಡೆಂಟ್ ಎಲ್ಲ ಕೇಳ್ಕೊಂಡ್ರು ಸರ್. ಫೋನ್ ಪೇ ಮಾಡ್ಯಾರಲ್ರಿ, ಆ ನಂಬರ್ ತೊಗೊಂಡು ಕಾಲ್ ಮಾಡಿದಾಗ ಗೊತ್ತಾಗ್ಯದಕ್ಕೆ ಅವ್ ಬೀದರ್ದಾಗ ಲೋಕಲ್ದಾಗ ಅಂತ ಅಷ್ಟೇ ಸರ್. ಇನ್ನು ಕಲಬುರಗಿಯಲ್ಲಿ ತನಿಖೆ ನಡೆಸಲಿರುವ ಸಿಐಡಿ ಅಧಿಕಾರಿಗಳು ಯಾವೆಲ್ಲ ಮಾಹಿತಿ ಕಲೆ ಹಾಕಲಿದ್ದಾರೆ, ಪ್ರಕರಣಕ್ಕೆ ಇನ್ಯಾವ ಟ್ವಿಸ್ಟ್ ಸಿಗುತ್ತೆ ಅಂತ ಕಾದು ನೋಡಬೇಕಾಗಿದೆ. ಮಲ್ಲಿಕಾರ್ಜುನ ಮರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ಗುತ್ತಿಗೆದಾರ ಸಚಿನ್ ಪಾಂಚಾಳ ಸೂಸೈಡ್ ಪ್ರಕರಣದ ತನಿಖೆಯನ್ನ ಸಿಐಡಿ ಚುರುಕುಗೊಳಿಸಿದೆ. ಸಚಿನ್ ಕುಟುಂಬಸ್ಥರ ವಿಚಾರಣೆ ನಡೆಸಿದ ತಂಡ ಹೇಳಿಕೆಗಳಿಂದ ದಾಖಲು ಮಾಡಿಕೊಂಡಿದ್ದಾರೆ. ಆ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ಸಚಿನ್ ಕೇಸ್ ತನಿಖೆ ಚುರುಕುಗೊಳಿಸಿದ ಸಿಐಡಿ, ಕುಟುಂಬಸ್ಥರಿಂದ ಮಾಹಿತಿ ಪಡೆದ ಅಧಿಕಾರಿಗಳು. ಸಚಿನ್ ಪಾಂಚಾಳ ಆತ್ಮಹತ್ಯೆ ಕೇಸ್ಗೆ ನ್ಯಾಯ ಸಿಗಬೇಕೆಂದು ರಾಜ್ಯಾದ್ಯಂತ ಹೋರಾಟ ನಡೆಯುತ್ತಿದೆ. ಇದರ ನಡುವೆ ಸಿಐಡಿ ಅಧಿಕಾರಿಗಳು ತನಿಖೆ ಚುರುಕುಗೊಳಿಸಿದ್ದಾರೆ. ಸಚಿನ್ ಕುಟುಂಬಸ್ಥರ ವಿಚಾರಣೆ ನಡೆಸಿದ ಅಧಿಕಾರಿಗಳು ಹಲವು ಮಾಹಿತಿಗಳನ್ನ ಕಲೆ ಹಾಕಿದ್ದಾರೆ. ನಿನ್ನೆ ಡಿವೈಎಸ್ಪಿ ಸುಲೇಮಾನ್ ನೇತೃತ್ವದ ತಂಡ ಸಚಿನ್ ಕುಟುಂಬಸ್ಥರನ್ನ ವಿಚಾರಣೆ ನಡೆಸಿದೆ. ಸತತ 5 ಗಂಟೆಗಳ ಕಾಲ ವಿಚಾರಣೆ ಮುಗಿಸಿದೆ. ಸಚಿನ್ ಕುಟುಂಬದಿಂದ ಹೇಳಿಕೆ ದಾಖಲಿಸಿಕೊಂಡಿರೋ ಸಿಐಡಿ ಸ್ಟೇಟ್ಮೆಂಟ್ ಸರಿಯಾಗಿ ಇದೆಯಾ ಎನ್ನುವುದನ್ನು ನೋಡಿ ಸಹಿ ಮಾಡಿಸಿಕೊಂಡಿದ್ದಾರೆ. ಅಧಿಕಾರಿಗಳಿಗೆ ಎಲ್ಲ ಮಾಹಿತಿ ನೀಡಿದ್ದೇವೆ. 2ನೇ ದಿನದ ಸಿಐಡಿ ತನಿಖೆ ವೇಳೆ ಎಲ್ಲ ಮಾಹಿತಿಯನ್ನ ನೀಡಿದ್ದೇವೆ. ನಿನ್ನೆ ಕೊಟ್ಟಿರುವ ಸ್ಟೇಟ್ಮೆಂಟ್ ಅನ್ನೇ ಓದಿಸಿ ಕರೆಕ್ಷನ್ ಮಾಡಿದ್ದಾರೆ. ಸಚಿನ್ ನಾಪತ್ತೆ, ರಾಜು ಕಪ್ಪನವರು ಮನೆಗೆ ಭೇಟಿ ನೀಡಿ ಬೆದರಿಕೆ ಹಾಕಿರುವ ಬಗ್ಗೆ ಹಾಗೂ ಫೋನ್ ಕಾಲ್ ಸೇರಿ ಘಟನೆ ಆದಾಗಿನಿಂದ ಮಾಹಿತಿ ನೀಡಿದ್ದೇವೆ ಅಂತ ಸಚಿನ್ ಸಹೋದರಿ ಸುರೇಖಾ ಹೇಳಿದ್ದಾರೆ. ವಿಚಾರಣೆ ಏನು ಮಾಡಲಿಲ್ಲ ಸರ್, ನೀನು ಕೊಟ್ಟಿದ್ದ ಸ್ಟೇಟ್ಮೆಂಟೇ ರಿಪೀಟ್ ಆಗಿ ನಮಗೆ ಓದಿಸಿ ಕರೆಕ್ಷನ್ ಮಾಡಿಸ್ಕೊಂಡ್ರು ಸರ್. ಕರೆಕ್ಷನ್ ಮಾಡ್ಕೊಂಡು ಇನ್ನೊಮ್ಮೆ ಪ್ರಿಂಟ್ ತಗೊಂಡು ಸಿಗ್ನೇಚರ್ ಮಾಡಿಸ್ಕೊಂಡ್ರು. ಸ್ಟೇಟ್ಮೆಂಟ್ ಕರೆಕ್ಟ್ ಅದ ಇಲ್ಲ ಅಂತ. ಅದೇ ರೀ ನಮ್ಮ ತಮ್ಮ ಹೋಗಿದ್ದು ಹಿಡಿದು ಏನೇನಾಗ್ಯದ, ರಾಜು ಕಪ್ನೂರ್ ಬಂದಿದ್ದು ನಮ್ಮ ಮನೆಗೆ ಬೆದರಿಸಿದ್ದು, ಹೋಗಿದ್ದು ಮತ್ತೆ ಬಂದಿದ್ದು, ಫೋನ್ ಕಾಲ್ ಬಂದಿದ್ದು, ಮತ್ತು ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದು ಇನ್ಸಿಡೆಂಟ್ಸ್ ಎಲ್ಲ, ಮತ್ತು ರೈಲ್ವೆ ಟ್ರ್ಯಾಕಿಗೆ ಯಾವಾಗ ಹೋಗಿವಿ ಇವೆಲ್ಲ ಇನ್ಸಿಡೆಂಟ್ ಎಲ್ಲ ಕೇಳ್ಕೊಂಡ್ರು ಸರ್. ಫೋನ್ ಪೇ ಮಾಡ್ಯಾರಲ್ರಿ, ಆ ನಂಬರ್ ತೊಗೊಂಡು ಕಾಲ್ ಮಾಡಿದಾಗ ಗೊತ್ತಾಗ್ಯದಕ್ಕೆ ಅವ್ ಬೀದರ್ದಾಗ ಲೋಕಲ್ದಾಗ ಅಂತ ಅಷ್ಟೇ ಸರ್. ಇನ್ನು ಕಲಬುರಗಿಯಲ್ಲಿ ತನಿಖೆ ನಡೆಸಲಿರುವ ಸಿಐಡಿ ಅಧಿಕಾರಿಗಳು ಯಾವೆಲ್ಲ ಮಾಹಿತಿ ಕಲೆ ಹಾಕಲಿದ್ದಾರೆ, ಪ್ರಕರಣಕ್ಕೆ ಇನ್ಯಾವ ಟ್ವಿಸ್ಟ್ ಸಿಗುತ್ತೆ ಅಂತ ಕಾದು ನೋಡಬೇಕಾಗಿದೆ. ಮಲ್ಲಿಕಾರ್ಜುನ ಮರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ಗುತ್ತಿಗೆದಾರ ಸಚಿನ್ ಪಾಂಚಾಳ ಸೂಸೈಡ್ ಪ್ರಕರಣದ ತನಿಖೆಯನ್ನ ಸಿಐಡಿ ಚುರುಕುಗೊಳಿಸಿದೆ. ಸಚಿನ್ ಕುಟುಂಬಸ್ಥರ ವಿಚಾರಣೆ ನಡೆಸಿದ ತಂಡ ಹೇಳಿಕೆಗಳಿಂದ ದಾಖಲು ಮಾಡಿಕೊಂಡಿದ್ದಾರೆ. ಆ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ಸಚಿನ್ ಕೇಸ್ ತನಿಖೆ ಚುರುಕುಗೊಳಿಸಿದ ಸಿಐಡಿ, ಕುಟುಂಬಸ್ಥರಿಂದ ಮಾಹಿತಿ ಪಡೆದ ಅಧಿಕಾರಿಗಳು. ಸಚಿನ್ ಪಾಂಚಾಳ ಆತ್ಮಹತ್ಯೆ ಕೇಸ್ಗೆ ನ್ಯಾಯ ಸಿಗಬೇಕೆಂದು ರಾಜ್ಯಾದ್ಯಂತ ಹೋರಾಟ ನಡೆಯುತ್ತಿದೆ. ಇದರ ನಡುವೆ ಸಿಐಡಿ ಅಧಿಕಾರಿಗಳು ತನಿಖೆ ಚುರುಕುಗೊಳಿಸಿದ್ದಾರೆ. ಸಚಿನ್ ಕುಟುಂಬಸ್ಥರ ವಿಚಾರಣೆ ನಡೆಸಿದ ಅಧಿಕಾರಿಗಳು ಹಲವು ಮಾಹಿತಿಗಳನ್ನ ಕಲೆ ಹಾಕಿದ್ದಾರೆ. ನಿನ್ನೆ ಡಿವೈಎಸ್ಪಿ ಸುಲೇಮಾನ್ ನೇತೃತ್ವದ ತಂಡ ಸಚಿನ್ ಕುಟುಂಬಸ್ಥರನ್ನ ವಿಚಾರಣೆ ನಡೆಸಿದೆ. ಸತತ 5 ಗಂಟೆಗಳ ಕಾಲ ವಿಚಾರಣೆ ಮುಗಿಸಿದೆ. ಸಚಿನ್ ಕುಟುಂಬದಿಂದ ಹೇಳಿಕೆ ದಾಖಲಿಸಿಕೊಂಡಿರೋ ಸಿಐಡಿ ಸ್ಟೇಟ್ಮೆಂಟ್ ಸರಿಯಾಗಿ ಇದೆಯಾ ಎನ್ನುವುದನ್ನು ನೋಡಿ ಸಹಿ ಮಾಡಿಸಿಕೊಂಡಿದ್ದಾರೆ.
ಅಧಿಕಾರಿಗಳಿಗೆ ಎಲ್ಲ ಮಾಹಿತಿ ನೀಡಿದ್ದೇವೆ. ಎರಡನೇ ದಿನದ ಸಿಐಡಿ ತನಿಖೆ ವೇಳೆ ಎಲ್ಲ ಮಾಹಿತಿಯನ್ನ ನೀಡಿದ್ದೇವೆ. ನಿನ್ನೆ ಕೊಟ್ಟಿರುವ ಸ್ಟೇಟ್ಮೆಂಟ್ ಅನ್ನೇ ಓದಿಸಿ ಕರೆಕ್ಷನ್ ಮಾಡಿದ್ದಾರೆ. ಸಚಿನ್ ನಾಪತ್ತೆ, ರಾಜು ಕಪ್ಪನವರು ಮನೆಗೆ ಭೇಟಿ ನೀಡಿ ಬೆದರಿಕೆ ಹಾಕಿರುವ ಬಗ್ಗೆ ಹಾಗೂ ಫೋನ್ ಕಾಲ್ ಸೇರಿ ಘಟನೆ ಆದಾಗಿನಿಂದ ಮಾಹಿತಿ ನೀಡಿದ್ದೇವೆ ಅಂತ ಸಚಿನ್ ಸಹೋದರಿ ಸುರೇಖಾ ಹೇಳಿದ್ದಾರೆ. ವಿಚಾರಣೆ ಏನು ಮಾಡಲಿಲ್ಲ ಸರ್, ನೀನು ಕೊಟ್ಟಿದ್ದ ಸ್ಟೇಟ್ಮೆಂಟೇ ರಿಪೀಟ್ ಆಗಿ ನಮಗೆ ಓದಿಸಿ ಕರೆಕ್ಷನ್ ಮಾಡಿಸ್ಕೊಂಡ್ರು ಸರ್. ಕರೆಕ್ಷನ್ ಮಾಡ್ಕೊಂಡು ಇನ್ನೊಮ್ಮೆ ಪ್ರಿಂಟ್ ತಗೊಂಡು ಸಿಗ್ನೇಚರ್ ಮಾಡಿಸ್ಕೊಂಡ್ರೆ ಸ್ಟೇಟ್ಮೆಂಟ್ ಕರೆಕ್ಟ್ ಅದ ಇಲ್ಲ ಅಂತ. ಅದೇ ರೀ ನಮ್ಮ ತಮ್ಮ ಹೋಗಿದ್ದು ಹಿಡ್ದು ಏನೇನಾಗ್ಯದ, ರಾಜು ಕಪ್ನೂರ್ ಬಂದಿದ್ದು ನಮ್ಮ ಮನೆಗೆ ಬೆದರಿಸಿದ್ದು, ಹೋಗಿದ್ದು ಮತ್ತೆ ಬಂದಿದ್ದು, ಫೋನ್ ಕಾಲ್ ಬಂದಿದ್ದು, ಮತ್ತು ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದು ಇನ್ಸಿಡೆಂಟ್ಸ್ ಎಲ್ಲ, ಮತ್ತು ರೈಲ್ವೆ ಟ್ರ್ಯಾಕಿಗೆ ಯಾವಾಗ ಹೋಗಿವಿ ಇವೆಲ್ಲ ಇನ್ಸಿಡೆಂಟ್ ಎಲ್ಲ ಕೇಳ್ಕೊಂಡ್ರು ಸರ್. ಫೋನ್ ಪೇ ಮಾಡ್ಯಾರಲ್ರಿ, ಆ ನಂಬರ್ ತೊಗೊಂಡು ಕಾಲ್ ಮಾಡಿದಾಗ ಗೊತ್ತಾಗ್ಯದಕ್ಕೆ ಅವು ಬೀದರ್ದಾಗ ಲೋಕಲ್ದಾಗ ಅಂತ ಅಷ್ಟೇ ಸರ್. ಇನ್ನು ಕಲಬುರಗಿಯಲ್ಲಿ ತನಿಖೆ ನಡೆಸಲಿರುವ ಸಿಐಡಿ ಅಧಿಕಾರಿಗಳು ಯಾವೆಲ್ಲ ಮಾಹಿತಿ ಕಲೆ ಹಾಕಲಿದ್ದಾರೆ, ಪ್ರಕರಣಕ್ಕೆ ಇನ್ಯಾವ ಟ್ವಿಸ್ಟ್ ಸಿಗುತ್ತೆ ಅಂತ ಕಾದು ನೋಡಬೇಕಾಗಿದೆ. ಮಲ್ಲಿಕಾರ್ಜುನ ಮರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ಗುತ್ತಿಗೆದಾರ ಸಚಿನ್ ಪಾಂಚಾಳ ಸೂಸೈಡ್ ಪ್ರಕರಣದ ತನಿಖೆಯನ್ನ ಸಿಐಡಿ ಚುರುಕುಗೊಳಿಸಿದೆ. ಸಚಿನ್ ಕುಟುಂಬಸ್ಥರ ವಿಚಾರಣೆ ನಡೆಸಿದ ತಂಡ ಹೇಳಿಕೆಗಳಿಂದ ದಾಖಲು ಮಾಡಿಕೊಂಡಿದ್ದಾರೆ. ಆ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ಸಚಿನ್ ಕೇಸ್ ತನಿಖೆ ಚುರುಕುಗೊಳಿಸಿದ ಸಿಐಡಿ, ಕುಟುಂಬಸ್ಥರಿಂದ ಮಾಹಿತಿ ಪಡೆದ ಅಧಿಕಾರಿಗಳು. ಸಚಿನ್ ಪಾಂಚಾಳ ಆತ್ಮಹತ್ಯೆ ಕೇಸ್ಗೆ ನ್ಯಾಯ ಸಿಗಬೇಕೆಂದು ರಾಜ್ಯಾದ್ಯಂತ ಹೋರಾಟ ನಡೆಯುತ್ತಿದೆ. ಇದರ ನಡುವೆ ಸಿಐಡಿ ಅಧಿಕಾರಿಗಳು ತನಿಖೆ ಚುರುಕುಗೊಳಿಸಿದ್ದಾರೆ. ಸಚಿನ್ ಕುಟುಂಬಸ್ಥರ ವಿಚಾರಣೆ ನಡೆಸಿದ ಅಧಿಕಾರಿಗಳು ಹಲವು ಮಾಹಿತಿಗಳನ್ನ ಕಲೆ ಹಾಕಿದ್ದಾರೆ. ನಿನ್ನೆ ಡಿವೈಎಸ್ಪಿ ಸುಲೇಮಾನ್ ನೇತೃತ್ವದ ತಂಡ ಸಚಿನ್ ಕುಟುಂಬಸ್ಥರನ್ನ ವಿಚಾರಣೆ ನಡೆಸಿದೆ. ಸತತ 5 ಗಂಟೆಗಳ ಕಾಲ ವಿಚಾರಣೆ ಮುಗಿಸಿದೆ. ಸಚಿನ್ ಕುಟುಂಬದಿಂದ ಹೇಳಿಕೆ ದಾಖಲಿಸಿಕೊಂಡಿರೋ ಸಿಐಡಿ ಸ್ಟೇಟ್ಮೆಂಟ್ ಸರಿಯಾಗಿ ಇದೆಯಾ ಎನ್ನುವುದನ್ನು ನೋಡಿ ಸಹಿ ಮಾಡಿಸಿಕೊಂಡಿದ್ದಾರೆ. ಅಧಿಕಾರಿಗಳಿಗೆ ಎಲ್ಲ ಮಾಹಿತಿ ನೀಡಿದ್ದೇವೆ. ಎರಡನೇ ದಿನದ ಸಿಐಡಿ ತನಿಖೆ ವೇಳೆ ಎಲ್ಲ ಮಾಹಿತಿಯನ್ನ ನೀಡಿದ್ದೇವೆ. ನಿನ್ನೆ ಕೊಟ್ಟಿರುವ ಸ್ಟೇಟ್ಮೆಂಟ್ ಅನ್ನೇ ಓದಿಸಿ ಕರೆಕ್ಷನ್ ಮಾಡಿದ್ದಾರೆ. ಸಚಿನ್ ನಾಪತ್ತೆ, ರಾಜು ಕಪ್ಪನವರು ಮನೆಗೆ ಭೇಟಿ ನೀಡಿ ಬೆದರಿಕೆ ಹಾಕಿರುವ ಬಗ್ಗೆ ಹಾಗೂ ಫೋನ್ ಕಾಲ್ ಸೇರಿ ಘಟನೆ ಆದಾಗಿನಿಂದ ಮಾಹಿತಿ ನೀಡಿದ್ದೇವೆ ಅಂತ ಸಚಿನ್ ಸಹೋದರಿ ಸುರೇಖಾ ಹೇಳಿದ್ದಾರೆ. ವಿಚಾರಣೆ ಏನು ಮಾಡಲಿಲ್ಲ ಸರ್, ನೀನು ಕೊಟ್ಟಿದ್ದ ಸ್ಟೇಟ್ಮೆಂಟೇ ರಿಪೀಟ್ ಆಗಿ ನಮಗೆ ಓದಿಸಿ ಕರೆಕ್ಷನ್ ಮಾಡಿಸ್ಕೊಂಡ್ರು ಸರ್. ಕರೆಕ್ಷನ್ ಮಾಡ್ಕೊಂಡು ಇನ್ನೊಮ್ಮೆ ಪ್ರಿಂಟ್ ತಗೊಂಡು ಸಿಗ್ನೇಚರ್ ಮಾಡಿಸ್ಕೊಂಡ್ರೆ ಸ್ಟೇಟ್ಮೆಂಟ್ ಕರೆಕ್ಟ್ ಅದ ಇಲ್ಲ ಅಂತ. ಅದೇ ರೀ ನಮ್ಮ ತಮ್ಮ ಹೋಗಿದ್ದು ಹಿಡ್ದು ಏನೇನಾಗ್ಯದ, ರಾಜು ಕಪ್ನೂರ್ ಬಂದಿದ್ದು ನಮ್ಮ ಮನೆಗೆ ಬೆದರಿಸಿದ್ದು, ಹೋಗಿದ್ದು ಮತ್ತೆ ಬಂದಿದ್ದು, ಫೋನ್ ಕಾಲ್ ಬಂದಿದ್ದು, ಮತ್ತು ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದು ಇನ್ಸಿಡೆಂಟ್ಸ್ ಎಲ್ಲ, ಮತ್ತು ರೈಲ್ವೆ ಟ್ರ್ಯಾಕಿಗೆ ಯಾವಾಗ ಹೋಗಿವಿ ಇವೆಲ್ಲ ಇನ್ಸಿಡೆಂಟ್ ಎಲ್ಲ ಕೇಳ್ಕೊಂಡ್ರು ಸರ್. ಫೋನ್ ಪೇ ಮಾಡ್ಯಾರಲ್ರಿ, ಆ ನಂಬರ್ ತೊಗೊಂಡು ಕಾಲ್ ಮಾಡಿದಾಗ ಗೊತ್ತಾಗ್ಯದಕ್ಕೆ ಅವು ಬೀದರ್ದಾಗ ಲೋಕಲ್ದಾಗ ಅಂತ ಅಷ್ಟೇ ಸರ್. ಇನ್ನು ಕಲಬುರಗಿಯಲ್ಲಿ ತನಿಖೆ ನಡೆಸಲಿರುವ ಸಿಐಡಿ ಅಧಿಕಾರಿಗಳು ಯಾವೆಲ್ಲ ಮಾಹಿತಿ ಕಲೆ ಹಾಕಲಿದ್ದಾರೆ, ಪ್ರಕರಣಕ್ಕೆ ಇನ್ಯಾವ ಟ್ವಿಸ್ಟ್ ಸಿಗುತ್ತೆ ಅಂತ ಕಾದು ನೋಡಬೇಕಾಗಿದೆ. ಮಲ್ಲಿಕಾರ್ಜುನ ಮರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್.